ಸಂದೇಶ್ ಹೋಟೆಲ್ನಲ್ಲಿ ನಿಜಕ್ಕೂ ನಡೆದದ್ದಾದ್ರೂ ಏನು ಈ ಪ್ರಶ್ನೆ ರೈಸ್ ಆಗ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಏನ್ ಹೇಳ್ತಾರೆ? ಒಂದು ಆಡಿಯೋ ನಿನ್ನೆ ಅಂತೂ ಇರೋ ಬರೋ ಎಲ್ಲ ಮೊಬೈಲ್ಗಳಲ್ಲಿ ಎಲ್ಲ ಕಡೆ ಫುಲ್ ವೈರಲ್ ಆಗ್ತಾ ಇತ್ತು. ದರ್ಶನ್ ಅವರ ಹಲ್ಲೆ ಆರೋಪದ ಆಡಿಯೋ ಅಂತೆ ಅದು. ದರ್ಶನ್ ಹಲ್ಲೆ ಮಾಡಿದ್ದು ಅನ್ನೋ ಸಿಬ್ಬಂದಿ ಮಾತುಕತೆಯ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರ ಬಗ್ಗೆ ಕಮೆಂಟ್ ಮಾಡಲಾದಂಥ ಆಡಿಯೋ ಅಂತ ಈ ಆಡಿಯೋ ಓಡಾಡ್ತಾ ಇದೆ. ಅಂದರೆ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಷ್ಟೇ. ಅದನ್ನು ಪೊಲೀಸರು ಬಯಲ್ಗೆಳಿತಾರಾ? ನಡೆದಿರೋದು ನಿಜಾನಾ? ಇವತ್ತು ಪ್ರೆಸ್ ಮೀಟ್ನಲ್ಲಿ ಇಂದ್ರಜಿತ್ ಲಂಕೇಶ್ ಸಾಕ್ಷಿಗಳನ್ನ ಕೊಡ್ತೀನಿ ಎಂದಿದ್ದಾರೆ. ಕೊಡ್ತಾರಾ? ಅದಕ್ಕೆ ದರ್ಶನ್ ಅವರು ಏನು ಹೇಳ್ತಾರೆ? ಎಲ್ಲ ಆರೋಪಗಳು ಪ್ರತ್ಯಾರೋಪಗಳು ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋಗಳು ಇದೆಲ್ಲ ಓಡಾಡ್ತಾ ಇದೆ. ಸರಿಯಾಗಿ ಏನು ನಡೀತು, ನಿಜವಾಗ್ಲೂ ನಡೆದದ್ದೇನು ಅನ್ನೋದು ಈಗಿರುವಂಥ ದೊಡ್ಡ ಯಕ್ಷ ಪ್ರಶ್ನೆ. ಪೊಲೀಸರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಸಾಕ್ಷಿ ಸಮೇತ ಯಾರು ಸರಿ ಯಾರು ತಪ್ಪು, ಏನಾಗಿದೆ, ಎಕ್ಸಾಕ್ಟ್ಲಿ ನಡೆದಿರೋದೇನು, ಇವೆಲ್ಲವೂ ಕೂಡ ಹೊರಗೆ ಬರಬೇಕು. ಒಂದೂವರೆ ಗಂಟೆ ನಾನು ರಾತ್ರಿ ನೋಡ್ತೀನಿ ರಪ್ಪ ಇಬ್ರು ಬಡಿತಾ ಕೂತವನೆ. ಒಂದು ಹುಡುಗ ಅಲ್ಲ, ಒಂದು ಹುಡುಗನಿಗೆ ಅವನು ನನ್ನ 40-50 ವರ್ಷ ಒಬ್ಬ ಅವನಿಗೆ ನಾನು ಅವ್ನು ಕೊಡ್ದ ಫಸ್ಟು. ನೀನು ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅದನ್ನ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ಥರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50,000 ರೂಪಾಯಿ ಎರ್ಸ್ದ. ಆ ಎರ್ಸಿದ ದುಡ್ಡನ್ನ ಆಯ್ಕೊಳಕ್ ಹೋದವ ಇಲ್ಲ ಮಗಸ್ತೀನಿ ಮ್ಯಾನೇಜರ್. ಅವನ್ ಗುಂಡೆಗೆ ಒಂದು ನೋಡ್ದ. ನಾನು ಬಂದ ನಿಂತ್ಕೊಂಡೆ, ನೀನ್ ನಿಂತ್ಕೊಂಡೆ ಬಾಳ ಕೂಡ ಈಚೆಗೆ ಅಂದೆ ನನ್ನ. ನಾನು ಹೋಗ್ಲಿಲ್ಲ, ಅದ ಪಿಕ್ಚರ್ ಫ್ರೇಮಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗಲಿಲ್ಲ, ಬೆಳಗ್ಗೆ ಸೌಕಾರು ಹಿಂಗೆಲ್ಲ ಅಂತ ಹೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ. ನೀವು ಇಷ್ಟ ಆಗಿದ್ರೆ ಬಾ, ಇದಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ್ ಹೊಡೆದ ಅಂತ ಯಾರು ಫೋನ್ ಮಾಡೋದು ನನ್ನೇ ಕೇಳ್ತಾರೆ. ಸರ್ ಏನ್ ಸರ್ ದರ್ಶನ್ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ಎಲ್ಲ ಕಡೆ ಕುಮಾರಸ್ವಾಮಿ ಜೀವಿರ ಕೇಳ್ತಾವ್ರೆ ಫೋನ್ ಮಾಡ್ಬಿಟ್ಟು ನನಗೆ. ಹೌದಾ? ಒಂದೂವರೆ ಗಂಟೆ ನಾನು ರಾತ್ರಿ ನೋಡ್ತೀನಿ ರಪ್ಪ ಇಬ್ರು ಬಡಿತಾ ಕೂತವನೆ. ಒಂದು ಹುಡುಗ ಅಲ್ಲ, ಒಂದು ಹುಡುಗನಿಗೆ ಅವನು ನನ್ನ 40-50 ವರ್ಷ ಒಬ್ಬ ಅವನಿಗೆ ನಾನು ಅವ್ನು ಕೊಡ್ದ ಫಸ್ಟು. ನೀನು ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅದನ್ನ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ಥರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50,000 ರೂಪಾಯಿ ಎರ್ಸ್ದ. ಆ ಎರ್ಸಿದ ದುಡ್ಡನ್ನ ಆಯ್ಕೊಳಕ್ ಹೋದವ ಇಲ್ಲ ಮಗಸ್ತೀನಿ ಮ್ಯಾನೇಜರ್. ಅವನ್ ಗುಂಡೆಗೆ ಒಂದು ನೋಡ್ದ. ನಾನು ಬಂದ ನಿಂತ್ಕೊಂಡೆ, ನೀನ್ ನಿಂತ್ಕೊಂಡೆ ಬಾಳ ಕೂಡ ಈಚೆಗೆ ಅಂದೆ ನನ್ನ. ನಾನು ಹೋಗ್ಲಿಲ್ಲ, ಅದ ಪಿಕ್ಚರ್ ಫ್ರೇಮಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗಲಿಲ್ಲ, ಬೆಳಗ್ಗೆ ಸೌಕಾರು ಹಿಂಗೆಲ್ಲ ಅಂತ ಹೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ. ನೀವು ಇಷ್ಟ ಆಗಿದ್ರೆ ಬಾ, ಇದಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ್ ಹೊಡೆದ ಅಂತ ಯಾರು ಫೋನ್ ಮಾಡೋದು ನನ್ನೇ ಕೇಳ್ತಾರೆ. ಸರ್ ಏನ್ ಸರ್ ದರ್ಶನ್ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ಎಲ್ಲ ಕಡೆ ಕುಮಾರಸ್ವಾಮಿ ಜೀವಿರ ಕೇಳ್ತಾವ್ರೆ ಫೋನ್ ಮಾಡ್ಬಿಟ್ಟು ನನಗೆ. ಹೌದಾ?